ನಮಸ್ಕಾರ ಡಾರ್ಲಿಂಗ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ನಿಜವಾಗ್ಲೂ ಚೆನ್ನಾಗಿಲ್ಲ ಗುರು. ಯಾಕೆಂದ್ರೆ ಬೆಂಗಳೂರು ಬುಲ್ಸ್ ಪ್ಲೇ ಆಫ್ ರೇಸ್ನಿಂದ ಹೊರಗೆ ಬಿದ್ದು ಗುರು ಕೊನೆಗೂ ಕೂಡ ತುಂಬಾನೇ ಹರ್ಟ್ ಆಗ್ತಿದೆ. ಈ ಮ್ಯಾಚ್ ನನಗಂತೂ ಯಾಕಿಷ್ಟು ಕಳಪೆಯಾಗಿ ಆಡಿದ್ರು ನಮ್ಮ ಬೆಂಗಳೂರು ಬುಲ್ಸ್ ನಿಜವಾಗ್ಲೂ ಗೊತ್ತಾಗ್ಲಿಲ್ಲ ಗುರು. ರೈಡರ್ಸ್ಗಳು ಕಂಪ್ಲೀಟ್ಲಿ ಆಫ್ ಆಗೋದ್ರು, ಬೇಕಾದ ಟೈಮ್ನಲ್ಲಿ ಪಾಯಿಂಟ್ನೇ ತರಲಿಲ್ಲ, ಹೋಗಿ ಟ್ಯಾಕಲ್ ಆಗೋಗ್ತಿದ್ರು. ಇನ್ನು ಡಿಫೆಂಡರ್ಸ್ ಕೇಳೋಂಗೆ ಇಲ್ಲ ಗುರು, ಏನ್ ಡಿಫೆಂಡಿಂಗ್ ಮಾಡಿದ್ರು ನಿಜವಾಗ್ಲೂ ಗೊತ್ತೇ ಆಗ್ಲಿಲ್ಲ ಗುರು. ಓನ್ಲಿ ಡೂ ಆರ್ ಡೈ ಸಿಚುವೇಶನ್ ಬಂದ್ರೆ ಮಾತ್ರ ಟ್ಯಾಕಲ್ ಮಾಡ್ತಿದ್ರು. ಬೇರೆ ಸಿಚುವೇಶನ್ ಅಲ್ಲಿ ಈಸಿಯಾಗಿ ಸೂಪರ್ ರೈಡ್ಗಳು ಈಸಿ ಪಾಯಿಂಟ್ಗಳನ್ನ ಬಿಟ್ಟು ಕೊಟ್ಟು ಕಳಿಸ್ತಾ ಇದ್ರು. ಮ್ಯಾಚ್ ಎಷ್ಟು ಬೇಗ ಮುಗೀತು ಅಂತ ಗೊತ್ತಾಗ್ಲಿಲ್ಲ ಗುರು. 45 ನಿಮಿಷ ಇದ್ದಿದ್ದು ಮ್ಯಾಚು ಕೇವಲ 20 ನಿಮಿಷದಲ್ಲಿ ಮುಗಿಸಿದ್ರು ಅಂತ ನನಗೇನೋ ಸ್ಪೆಷಲಿ ಆಗಿ ಅನ್ನಿಸ್ತು ಗುರು. ಮ್ಯಾಚ್ ನೋಡಿದ್ರೆ ಗೊತ್ತಾಗ್ತಿತ್ತು ನಿಮ್ಗೆ. ತುಂಬಾನೇ ಹರ್ಟ್ ಆಯ್ತು ಗುರು. ಈ ರೀತಿ ಮ್ಯಾಚ್ ಆಡೋ ಬದಲು ಮ್ಯಾಚ್ ನ ಸುಮ್ನೆ ನೀವೇ ಗೆದ್ರಿ ಹೋಗ್ರಪ್ಪ ಅಂತ ಬಿಟ್ಕೊಟ್ಟಿದ್ರು ಕೂಡ ಎಷ್ಟೋ ಚೆನ್ನಾಗಿ ಇರ್ತಿತ್ತು. ನನಗಂತೂ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ, ನೀರಜ್ ನರ್ವಾಲ್, ಭರತ್ ಅವ್ರನ್ನೆಲ್ಲ ಯಾಕೆ ಸುಮ್ನೆ ಬೆಂಚ್ ಮೇಲೆ ಕುಣಿಸಿದ್ದಾರೆ, ಯಾಕೆಲ್ಲ ಅವ್ರನ್ನ ತಂಡಕ್ಕೆ ಹಾಕೊಂಡ್ರು? ಸೊ ವೈ ಅಲ್ಲಿ ಫೇಲ್ಯೂರ್ ಆಗ್ತಿದ್ದಾರೆ? ಅಕ್ಷಿತ್ ದುಲ್ ಅವ್ರನ್ನ ಚೇಂಜ್ ಮಾಡ್ಬೋದಾಯ್ತು, ರಿಟರ್ನ್ಲಿ ಭರತ್ ಅವ್ರನ್ನ ಒಳಗಡೆ ಕರ್ಕೊಂಡ್ಬರ್ಬೋದಾಯ್ತು, ನೀರಜ್ ನರ್ವಾಲ್ ಅವ್ರನ್ನ ಒಳಗಡೆ ಹಾಕೋಬೋದಾಗಿತ್ತು. ಆದ್ರೂ ಕೂಡ ಬೆಂಗಳೂರು ಬುಲ್ಸ್ ತಂಡ ಏನ್ ಮಾಡ್ತಿತ್ತು ಗೊತ್ತಾಗ್ಲೇ ಇಲ್ಲ ಗುರು. ಕೋಚ್ ಅವರ ಪ್ಲಾನ್ ಏನಿತ್ತು ಅದು ಕಂಪ್ಲೀಟ್ಲಿ ಇವತ್ತು ಫೇಲ್ಯೂರ್ ಆಗೋಯ್ತು. ಈ ಸೀಸನ್ ನಾವು ಮರ್ತ್ಕೋಬೇಕಾಗಿದೆ ಗುರು. ಪ್ಲೇ ಆಫ್ ಕನಸು ಮುಗ್ದೋಯ್ತು. ಇನ್ನು ನಮ್ಮ ಬೆಂಗಳೂರು ಬುಲ್ಸ್ ಪಾಲಿಗೆ ಈ ಸೀಸನ್ ನಾವು ಮನೆಗೆ ಬರ್ಬೇಕಷ್ಟೇ. ಉಳಿದಿರೋ ಇನ್ನು 2 ಮ್ಯಾಚ್ ಇರಬಹುದು. ಸೊ ಆ 2 ಮ್ಯಾಚ್ ನ ಮುಗಿಸ್ಕೊಂಡು ನಾವು ವಾಪಸ್ ಮನೆಗೆ ಬರೋದು ತುಂಬಾನೇ ಅತ್ಯುತ್ತಮವಾಗಿದೆ. ಚೆನ್ನಾಗಿ ಗೆದ್ಬಿಟ್ಟು ನೆಕ್ಸ್ಟ್ ಸೀಸನ್ಗೋಸ್ಕರ ಕಾದು ನೋಡ್ಬೇಕಷ್ಟೇ. ಈ ಸೀಸನ್ ಬೆಂಗಳೂರು ಬುಲ್ಸ್ ಫ್ಯಾನ್ಗಳಿಗೆಲ್ಲ ಸಾಕಷ್ಟು ಡಿಸಪಾಯಿಂಟ್ ಆಗೋಗಿದೆ ಅಂತ ನನಗಂತೂ ಅನಿಸ್ತಿದೆ. ನನಗಂತೂ ಸಾಕಷ್ಟು ಡಿಸಪಾಯಿಂಟ್ ಆಗೋಯ್ತು. ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಗುರು. ನಿಜವಾಗ್ಲೂ ಮ್ಯಾಚ್ ನೋಡ್ತಿದ್ರೆ ಬೇಜಾರಾಗೋಯ್ತು. ಸೊ 28-50, ಸೊ ಇಷ್ಟೊಂದು ಲೀಡ್ ನಿಂದ ಸೋಲ್ತಾನೆ ಅಂತ ನಿಜವಾಗ್ಲೂ ನಾನು ಅನ್ಕೊಂಡಿರ್ಲಿಲ್ಲ ಗುರು. ತುಂಬಾನೇ ಕಳಪೆ ಅಂದ್ರೆ ಕಳಪೆಯಾಗಿ ಆಡಿದ್ರು ಅಂತ ಹೇಳಬಹುದು. ರೈಡ್ ಪಾಯಿಂಟ್ ವಿಚಾರಕ್ಕೆ ಬಂದ್ರೆ ಇಬ್ರದ್ದು ರೈಡ್ ಅಂಕ 20-20 ಇರ್ಬೋದು. ಬಟ್ ನಮ್ಮ ರೈಡರ್ಸ್ಗಳು ಬೇಕಾದ ಟೈಮ್ ನಲ್ಲಿ ರೈಡಿಂಗ್ ಪಾಯಿಂಟ್ ತರಲಿಲ್ಲ, ಹೋಗಿ ಟ್ಯಾಕಲ್ ಆಗ್ತಿದ್ರು. ಬಟ್ ಅವ್ರ ರೈಡರ್ಸ್ಗಳು ಸೂಪರ್ ರೈಡ್ ಕೂಡ ಮಾರ್ಕೊಂಡು ಹೋಗ್ತಾ ಇದ್ರು ಗುರು. ಒಂದೇ ಬಾರಿ 3 ಔಟ್ ತಗೊಳ್ಳೋದ್ರ ಮೂಲಕ ಆಲ್ ಔಟ್ ಕೂಡ ಮಾಡಿದ್ರು ಬೆಂಗಳೂರು ಬುಲ್ಸ್ ತಂಡಕ್ಕೆ. ಒಂದು ರೀತಿ ಟಕ್ಕರ್ ಕೊಟ್ಟರು ಅಂತ ಹೇಳಿದ್ರು ಕೂಡ ತಪ್ಪಾಗಿಲ್ಲ. ನಾವು 7 ಟ್ಯಾಕಲ್ ಪಾಯಿಂಟ್ ತಗೊಂಡ್ರೆ ಅವ್ರು ತಗೊಂಡಿದ್ದು 15 ಟ್ಯಾಕಲ್ ಪಾಯಿಂಟ್. ಸೊ ಎಲ್ಲಿಂದ ಬಂತು ಆ ಪವರ್ ಅಂತ ನೋಡಿದ್ರೆ ಫಜಲ್ ಅಟ್ರಾಚ್ ಅಲ್ಲಿ ಒಳ್ಳೆ ಫಾರ್ಮ್ಗೆ ಬಂದ್ರು. 1 ಟ್ಯಾಕಲ್ ಮಾಡಿದ್ರೆ ಅವ್ರು ನೆಕ್ಸ್ಟ್ ಅವ್ರನ್ನ ತಡೆಯೋದು ಸಾಕಷ್ಟು ಕಷ್ಟ ಆಗುತ್ತೆ. ಬಟ್ 4 ಬಾರಿ ಆಲ್ ಔಟ್ ಆಗ್ತೀವಿ ಈ ಮ್ಯಾಚ್ ನಲ್ಲಿ, ಒಂದೇ ಒಂದು ಬಾರಿ ಕೂಡ ಅವ್ರನ್ನ ಆಲ್ ಔಟ್ ಮಾಡೋದಿಲ್ಲ ಗುರು. 4 ಬಾರಿ ಆಲ್ ಔಟ್ ಆಗುವಂತ ತಂಡನ ನಮ್ದು. ಅಷ್ಟೊಂದು ಕಳಪೆಯಾಗಿದ್ಯಾ ಬೆಂಗಳೂರು ಬುಲ್ಸ್? ನಮ್ಮ ಕೆಂಪು ಗೂಳಿಗಳನ್ನ ಎಲ್ಲೋ ಒಂದ್ ಕಡೆ ಕಟ್ಟಾಕ್ಬಿಟ್ರು. ಗುಜರಾತ್ ಜೈಂಟ್ಸ್ ಅಂತ ಹೇಳ್ಬೋದು, ಬಗ್ಗು ಬಡಿದ್ರು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಸೊ ನಮ್ಮ ಟೀಮ್ ನ ಕರ್ಕೊಳ್ಳೋದ್ರಲ್ಲೇನೆ ಎಡ್ಬಿಟ್ಟಿದೆ ಗುರು. ಈ ಸೀಸನ್ ನಮ್ಗೆ ಅಷ್ಟೇನು ಚೆನ್ನಾಗಿರ್ಲಿಲ್ಲ. ಸ್ಟಾರ್ಟಿಂಗ್ ಇಂದನೇ ಸ್ವಲ್ಪ ಮ್ಯಾಚ್ಗಳನ್ನ ಸೋತೋ, ಸೊ ಏನೇನೋ ಆಗೋಯ್ತು ಮ್ಯಾಚ್ ನಲ್ಲಿ. ಆ ಕಥೆನೇ ಬೇರೆ. ನೆಕ್ಸ್ಟ್ ಸೀಸನ್ಗೋಸ್ಕರ ನಾವು ಎದುರು ನೋಡ್ಬೇಕಷ್ಟೇ. ಬಟ್ ಬೆಂಗಳೂರು ಬುಲ್ಸ್ ಸೋಲಿ ಬಿಡ್ಲಿ, ಸಪೋರ್ಟ್ ಮಾತ್ರ ನಾನು ಅಂತೂ ಅವರಿಗೇನೆ ಮಾಡೋದು ಗುರು. ಸೊ ಅದ್ರಲ್ಲೆಲ್ಲ 2 ಮಾತು ಇಲ್ವೇ ಇಲ್ಲ. ಬಟ್ ಸೋತ್ರೆ ಬೇಜಾರ್ ಮಾಡ್ಕೋಬಹುದು, ಬೈಬಹುದು ಅವ್ರನ್ನ. ಬಟ್ ನಮ್ಮ ಬೆಂಗಳೂರು ಬುಲ್ಸ್ ಅಂದ್ರೆ ನಮ್ಮ ಹೆಮ್ಮೆ, ನಮ್ಮ ಬೆಂಗಳೂರು ಬುಲ್ಸ್ ಅಂದ್ರೆ ನಮ್ಮ ಪ್ರೀತಿ, ನಮ್ಮ ಬೆಂಗಳೂರು ಬುಲ್ಸ್ ಅಂದ್ರೆ ಅದು ಬೇರೆ ಲೆವೆಲ್ ಅಲ್ಲಿ ಇರುತ್ತೆ ಗುರು. ಕೆಂಪು ಗೂಳಿಗಳು ಅವು ಗುಮ್ಮಿದ ತಡ್ಕೊಳ್ಳೋ ತಾಕತ್ತು ಎದುರಾಳಿ ತಂಡಕ್ಕೂ ಕೂಡ ಇರೋದಿಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಯಾಮಾರಿದ್ದಾರೆ ಅಂತ ನನಗಂತೂ ಅನಿಸ್ತು. ಬಟ್ ಎಕ್ಸ್ಟ್ರಾ 7 ಅಂಕಗಳನ್ನ ಬಿಟ್ಕೊಟ್ಟಿದೀವಿ ಈ ಮ್ಯಾಚ್ ನಲ್ಲಿ. ಎಕ್ಸ್ಟ್ರಾ ಪಾಯಿಂಟ್ 7. ಸೊ ಕಂಪ್ಲೀಟ್ಲಿ ಹಾಫ್ ಡೇ. ಇನ್ನು ಪ್ರತೀಕ್ ದಿ ಆ ಕಡೆಯಿಂದ ಸೂಪರ್ 10 ಮಾಡ್ತಾರೆ. ಅವ್ರೊಬ್ರಿಗೆ ಬಿಟ್ರೆ ರೈಡಿಂಗ್ ನಲ್ಲಿ ಯಾರಿಗೂ ಕೂಡ ಪಾಯಿಂಟ್ ಕೊಟ್ಟಿಲ್ಲ ಅಷ್ಟಾಗಿ. ಬಟ್ ನಿತಿನ್ ಅವರು ಕೂಡ 7 ಅಂಕನ ಈ ಮ್ಯಾಚ್ ನಲ್ಲಿ ಕಲೆ ಹಾಕಿ ಒಳ್ಳೆ ಸಪೋರ್ಟಿಂಗ್ ರೈಡಿಂಗ್ ಪ್ರದರ್ಶನ ಪ್ರತೀಕ್ ದಿಯಾ ಅವರಿಗೆ ಕೊಡ್ತಾರೆ. ಬಟ್ ಫಜಲ್ ಅಟ್ರಾಚ್ ಅಲ್ಲಿ ಸೂಪರ್ ಐಫೈನ ಗಳಿಸ್ಕೊಳ್ತಾರೆ ಈ ಮ್ಯಾಚ್ ನಲ್ಲಿ. 6 ಟ್ಯಾಕಲ್ ಪಾಯಿಂಟ್ ನ ತಗೊಂಡ್ರೆ ಬಾಲಾಜಿ ಅವರು 4 ಟ್ಯಾಕಲ್ ಪಾಯಿಂಟ್, ದೀಪಕ್ ರಾಥೆ ಅವರು 3 ಟ್ಯಾಕಲ್ ಪಾಯಿಂಟ್. ಸೊ ಎಲ್ಲೋಯ್ತು ಗುರು ಬೆಂಗಳೂರು ಬುಲ್ಸ್ ತಂಡದ ಡಿಫೆನ್ಸ್ ಬಗ್ಗೆ ಮಾತಾಡೋಂಗೆ ಇಲ್ಲ ಗುರು. ಬಟ್ ಬೆಂಗಳೂರು ಬುಲ್ಸ್ ತಂಡದ ಪರವಾಗಿ ರಕ್ಷಿತ್ ಅವರು ಕನ್ನಡಿಗ, ಮೈಸೂರಿನ ಹುಡುಗ, ಇದೊಂದು ಸ್ವಲ್ಪ ಖುಷಿ ಪಡುವಂತ ವಿಚಾರ. 6 ಅಂಕನ ಈ ಮ್ಯಾಚ್ ನಲ್ಲಿ ಕಲೆ ಹಾಕಿದ್ರು ಕೂಡ ಏನು ಮಾಡಕ್ಕಾಗೋದಿಲ್ಲ ಪ್ರತೀಕ್ ಅವ್ರಿಗೂ ರಕ್ಷಿತ್ ಅವ್ರಿಗೂ ಕೂಡ. ಬಟ್ ವಿಕಾಸ್ ಖಂಡೋಲಾ ಕೊನೆಯಲ್ಲಿ ಕರ್ಕೊಂಡ್ ಬರ್ತಾರೆ ಗುರು. ವಿಕಾಸ್ ಖಂಡೋಲಾ ಅವ್ರನ್ನ ಅವರು ತಗೊಂಡ್ ಬರ್ತಾರೆ. 6 ಟಚ್ ಪಾಯಿಂಟ್ಗಳು ಅಥವಾ 3 ಟಚ್ ಪಾಯಿಂಟ್ 3 ಬೋನಸ್ ಸಮೇತ 6 ಅಂಕನ ಈ ಮ್ಯಾಚ್ ನಲ್ಲಿ ಕಲೆ ಹಾಕ್ತಾರೆ. ಯಾಕೆ ವಿಕಾಸ್ ಖಂಡೋಲಾ ಅವ್ರನ್ನ ಮೊದ್ಲಿಂದಾನೇ ಆಡಿಸ್ತಾರೆ? ನನ್ಗನ್ನಿಸ್ತು ಕೂಡ ಈ ಮ್ಯಾಚ್ ನಲ್ಲಿ ನಮ್ಮ ಹಳೆ ಟೀಮ್ ನ ಇಳಿಸಿದ್ರೆ ಖಂಡಿತ ಗೆಲ್ತಾ ಇದ್ರು. ಸೊ ಹೊಸಬರು ಕಂಪ್ಲೀಟ್ಲಿ ಫೇಲ್ಯೂರ್ ಆದ ತಕ್ಷಣ ಬೇರೆ ತಂಡಗಳು ನೋಡಬಹುದು. ಯಾರಾದ್ರೂ ಫೇಲ್ಯೂರ್ ಆದ್ರೆ ಖಂಡಿತ ಹೊರಗಡೆ ಇಟ್ಬಿಟ್ಟು ಬೇಗ ಬೇರೆ ಪ್ಲೇಯರ್ ನ ಒಳಗಡೆ ಕರ್ಕೊಂಡ್ ಬರ್ತಾರೆ. ಬಟ್ ನಮ್ಮ ಬೆಂಗಳೂರು ಬಸ್ ತಂಡ ಆಡು ಅಂತ ಹಾಕೊಂಡು
ಗುಮ್ಮಿಸ್ಕೊಂಡ್ರು ಅಷ್ಟೇನೆ ಗುರು, ಇನ್ನೇನು ಆಗ್ಲಿ. ನಾನು ಸುಶೀಲ್ ಅವರು 4 ಅಂಕನ ಈ ಮ್ಯಾಚ್ ನಲ್ಲಿ ಕಲೆ ಹಾಕಿದ್ರೆ, ಮೋನು ಅವರು ಕೂಡ 4 ಅಂಕನ ಕಲೆ ಹಾಕ್ತಾರೆ. ಬಟ್ ಡಿಫೆಂಡಿಂಗ್ ನಲ್ಲಿ ಎಲ್ಲ ಕಂಪ್ಲೀಟ್ಲಿ ಆಫ್ ಡೇ ಆಗೋಗಿತ್ತು. ಎಲ್ಲರ ಹತ್ರನೂ 1-1-2 ಅಷ್ಟೇನೆ ಇರೋದು ಗುರು. ಸೊ ನಿಮ್ಗೆ ಅನಿಸುತ್ತೆ ಈ ಮ್ಯಾಚ್ ಸೋಲಿನ ಕಾರಣದ ಬಗ್ಗೆ? ನೆಕ್ಸ್ಟ್ ಸೀಸನ್ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಯಾವ ಪ್ಲೇಯರ್ ಬರಬೇಕು? ಈಗಲಿಂದಾನೆ ಪ್ರಿಡಿಕ್ಷನ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ. ಕಮೆಂಟ್ಸ್ ನಿಮ್ದೇನೆ, ಕಮೆಂಟ್ ಮಾಡ್ಬಿಡಿ. ನೆಕ್ಸ್ಟ್ ಎಪಿಸೋಡ್ ಕಾಯ್ತಾ ಇರಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು.